Hi, hello, namaskar everyone. Welcome back to my backpack. This is the continuation vlog of Jammu Kashmir series. ನಾವಿಲ್ಲಿ ಬಂದಿದ್ದು KGL ಟ್ರಕ್ಕಿಂಗ್ಗೆ. ಈಗ ಟ್ರಕ್ಕಿಂಗ್ ಮುಗಿಸಿ ಬಂದಿದ್ವಿ ಆ್ಯಂಡ್ ವಿ ಆರ್ ಸೂಪರ್ ಟಯರ್ಡ್. ಸೊ ತುಂಬ ರೆಸ್ಟ್ ಬೇಕು. ಆ್ಯಂಡ್ ನಾವು ಈಗ ಹೋಗ್ತಾ ಇರೋದು ದಾಲ್ ಲೇಕ್ನ ಬೋಟ್ ಹೌಸ್. ನೀವೇನು ನೋಡ್ತಾ ಇರೋ ಇದು ದಾಲ್ ಲೇಕ್. ಸೊ ಬೋಟ್ ಹೌಸಲ್ಲಿ ಸ್ಟೇ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬೈ ದ ಟೈಮ್ ವಿ ರೀಚ್ ಅವರ್ ಬೋಟ್ ಹೌಸ್ ಪ್ರಾಬ್ಲಿ ಸನ್ಸೆಟ್ ಆಗಿರುತ್ತೆ. ಇಟ್ಸ್ ಆಲ್ರೆಡಿ ಈವ್ನಿಂಗ್ ನಾವು. ಸೊ ನಾಳೆ ನಮ್ಮ ಡೇನ ನಾವು ಹೇಗೆ ಬೋಟ್ ಹೌಸಲ್ಲಿ ಸ್ಪೆಂಡ್ ಮಾಡೋದು ಅಂತ ತೋರಿಸ್ತೀನಿ. ಇದೇ ಥರ ಫಾರ್ ಯುನಿಕ್ ಆ್ಯಂಡ್ ಮೋರ್ ಟ್ರಾವೆಲ್ ವ್ಲಾಗ್ ಸಬ್ಸ್ಕ್ರೈಬ್ ಟು ಮೈ ಬ್ಯಾಕ್ಪ್ಯಾಕ್. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನೆನ್ನೆ ನಾವು ಬೋಟ್ ಹೌಸ್ಗೆ ರೀಚ್ ಆದವು ಆ್ಯಂಡ್ ರೀಚ್ ಆದಮೇಲೆ ನಾವು ಫುಲ್ ಸ್ಟ್ರೈನ್ ಆಗಿತ್ತು ಅಂತ ಮಲ್ಕೊಂಡು. ಸೊ ಈಗ ಬೆಳಗ್ಗೆ ಎದ್ದು ಆಚೆ ಬಂದೆ. ದ ವ್ಯೂ ಇಸ್ ಅಮೇಝಿಂಗ್ ಗೈಸ್. ನೋಡಿ ನೀವೇ, ತುಂಬ ಪೀಸ್ಫುಲ್ಲಾಗಿ ಕಾಮ್ ಆಗಿದೆ. ಲೇಕ್ ಮಧ್ಯದಲ್ಲಿ ಸುತ್ತ ಗ್ರೀನರಿ, ದೂರದಲ್ಲಿ ಹಿಮಾಲಯನ್ ರೇಂಜಸ್, ನೇಚರ್ ಮಧ್ಯ ವಾವ್, ಹೆವನ್ ಥರ ಇದೆ. ಇಟ್ಸ್ ಸೋ ಬ್ಯೂಟಿಫುಲ್ ಗೈಸ್. ನಾವು ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಮಗೆ ಕಾವಾ ಸರ್ವ್ ಮಾಡಿದ್ರು, ಕಾಶ್ಮೀರಿ ಸ್ಪೆಷಲ್ ಕಾವಾ. ಇಟ್ ವಾಸ್ ಸೋ ಗುಡ್. ದೆನ್ ವಿ ಆ್ಯಡ್ ಅವರ್ ಬ್ರೇಕ್ಫಾಸ್ಟ್. ಸೊ ಈಗ ನಮ್ಮ ಬೋಟ್ ಹೌಸ್ ಹೇಗಿದೆ ಅಂತ ತೋರಿಸ್ತೀನಿ. ಒಂದು ಬೋಟ್ ಹೌಸ್ ಟೂರ್, ಸ್ಮಾಲ್ ಟೂರ್ ಮಾಡೋಣ ಅಂತ. ಸೊ ದಿಸ್ ಇಸ್ ದ ಬೋಟ್ ಹೌಸ್ ವಿ ಆರ್ ಸ್ಟೇಯಿಂಗ್. ಇಲ್ಲಿ ಆಚೆ ನಿಂತ್ಕೊಂಡ್ರೆ ನಮಗೆ ಶಂಕರಾಚಾರ್ಯ ಟೆಂಪಲ್ ಇರೋ ಮೌಂಟೇನ್ಸ್ ಕಾಣಿಸುತ್ತೆ. ನಾನು ಆಲ್ರೆಡಿ ಅದ್ರ ಬಗ್ಗೆ ಪ್ರೀವಿಯಸ್ ವಿಡಿಯೋ ಅಲ್ಲಿ ತೋರಿಸಿದ್ದೀನಿ. ಗೋ ಆ್ಯಂಡ್ ಚೆಕ್ ಇಟ್ ಔಟ್ ಗೈಸ್. ಎಂಟರ್ ಆಗ್ತಿದ್ದಂಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ಎಲ್ಲ ಕಾಶ್ಮೀರದ ಒಂದು ಟ್ರೆಡಿಷ್ನಲ್ ವೇಯಲ್ಲಿ ಬಿಲ್ಟ್ ಮಾಡಿದ್ದಾರೆ. ಫರ್ನಿಚರ್ಸ್, ವುಡ್ ಕಾರ್ವಿಂಗ್, ಕುಷನ್ಸ್, ಕಾರ್ಪೆಟ್ಸ್ ಎಲ್ಲ ರಾಯಲ್ ಥೀಮಲ್ಲಿದೆ. ನೀವೇ ನೋಡ್ಬೋದು. ನೆಕ್ಸ್ಟ್ ಮುಂದೆ ಹೋದರೆ ಡೈನಿಂಗ್ ಹಾಲ್ ಸಿಗುತ್ತೆ. ಇದು ಅಷ್ಟೇ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಯು ಕ್ಯಾನ್ ಸಿ ಇಲ್ಲಿ ಇರೋ ಎಲ್ಲ ಫರ್ನಿಚರ್ಸ್ ಐಟಮ್ಸ್ ಎಲ್ಲ ಆ್ಯಂಟಿಕ್. ಫುಲ್ ಇಂಟೀರಿಯರ್ಸ್ ಎಲ್ಲ ಓಲ್ಡ್ ಪ್ಯೂರ್ ಕಾಶ್ಮೀರಿ ಕಲ್ಚರ್ಡ್ ಆಗಿದೆ. ಜೊತೆಗೆ ಇಲ್ಲಿ ಒಂದು ಫ್ರಿಡ್ಜ್ ಮತ್ತು ಗ್ಲಾಸ್ ಆ್ಯಂಡ್ ಮೆಲಾಮಮ್ದು ಡೈನಿಂಗ್ ಸೆಟ್ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಹೋಗೋಕ್ಕೆ ಸ್ಟೇರ್ಸ್ ಇದೆ ಆ್ಯಂಡ್ ಒಂದು ಸ್ಮಾಲ್ ಕಿಚನ್ ಏರಿಯಾ ಕೂಡ ಇದೆ. ಇಲ್ಲಿ ಡೈನಿಂಗ್ ಸೆಟ್ ನೋಡಿ, ಅದ್ರ ಮೇಲೆ ಕಾಶ್ಮೀರಿ ಹ್ಯಾಂಡ್ಮೇಡ್ ಆರ್ಟ್ ಮಾಡಿದ್ದಾರೆ, ವಿಚ್ ಈಸ್ ಎನ್ರಿಚಿಂಗ್ ಇಟ್ಸ್ ಲಕ್ಸುರಿನೆಸ್. ನಾವು ಚೂಸ್ ಮಾಡ್ಕೊಂಡಿರೋ ಬೋಟ್ ಹೌಸ್ ಆ್ಯಕ್ಚುಲಿ ತುಂಬ ದೊಡ್ಡ ಬೋಟ್ ಹೌಸ್. ಇದರಲ್ಲಿ 2 ದೊಡ್ಡ ಬೆಡ್ರೂಮ್ಸ್ ಇದೆ. 2 ಬೆಡ್ರೂಮ್ಸಲ್ಲೂ 2 ಫ್ಯಾಮಿಲಿ ಕಾಟ್ಸ್ನ ಹಾಕಿದ್ದಾರೆ. ಲೈಕ್ 2 to 3 ಫ್ಯಾಮಿಲೀಸ್ ಬಂದು ಆರಾಮಾಗಿ ಇಲ್ಲಿ ಸ್ಟೇ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ಈ ಬೋಟ್ ಹೌಸ್. ಬಟ್ ಎಲ್ಲ ಬೋಟ್ ಹೌಸು ಹೀಗೆ ಇರಲ್ಲ, ಸ್ಪೇಷಿಯಸ್ ಆಗಿ ಲಕ್ಸುರಿಯಸ್ ಆಗಿ. ನೀವು ಚೂಸ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ, ಯಾಕೆಂದರೆ ರೋಡ್ ಸೈಡಲ್ಲೇ ಎಲ್ಲ ನೀವು ಚೂಸ್ ಮಾಡಿಕೊಂಡ್ರೆ ವ್ಯೂನೂ ಅಷ್ಟು ಚೆನ್ನಾಗಿರಲ್ಲ. ತುಂಬ ಬೇಸಿಕ್ ಆಗಿರೋ ಬೋಟ್ ಹೌಸಸ್ಸು ಇಲ್ಲಿದೆ. ಎಲ್ಲ ಬೋಟ್ ಹೌಸಲ್ಲೂ ಇದೇ ಥರ ಇಂಟೀರಿಯರ್ಸ್ ಅಥವಾ ರಾಯಲ್ ಆಗಿ ಅದನ್ನ ಬಿಲ್ಟ್ ಮಾಡಿರಲ್ಲ. ಕೆಲವೊಂದನ್ನು ಟೆಂಪ್ರರಿ ಆಗಿ ಅಥವಾ ಆಲ್ರೆಡಿ ಇರೋದನ್ನ ಮಾಡ್ರೇಟ್ ಮಾಡಿರೋವಂಥದ್ದು ಇರುತ್ತೆ. ಸೊ ವೈಲ್ ಯು ಆರ್ ಸೆಲೆಕ್ಟಿಂಗ್ ಬಿ ಕೇರ್ಫುಲ್, ಬಿಕಾಸ್ ತುಂಬ ಸ್ಪ್ಯಾಮ್ಸ್ ಆಗುತ್ತೆ. ಬಾತ್ರೂಮಲ್ಲಿ ನಮಗೆ ವೆಸ್ಟರ್ನ್ ಟಾಯ್ಲೆಟ್, ಬಾತ್ ಟಬ್ ಆ್ಯಂಡ್ ಹಾಟ್ ವಾಟರ್ ಫೆಸಿಲಿಟಿ ಇದೆ. 2 ಅಟ್ಯಾಚ್ ಬಾತ್ರೂಮ್ಸ್ ಇದೆ. ಇನ್ನೊಂದು ರೂಮ್ನು ತೋರಿಸ್ತೀನಿ ಬನ್ನಿ. ಅದು ಸಹ ತುಂಬ ಚೆನ್ನಾಗಿದೆ. ಲೈಕ್ ಫುಲ್ ರಾಯಲ್ ಫೀಲ್ಸ್ ಅಂತಲೇ ಹೇಳ್ಬೋದು. ಒಳಗೆ ಲೈಟಿಂಗ್ಸ್ ಆಗಿರ್ಬೋದು, ಆಲ್ ಆರ್ ಸೋ ಗುಡ್. ನಾವು ಆ್ಯಕ್ಚುಲಿ ಒಂದು ರೂಮ್ನ ಯೂಸೇ ಮಾಡಿಲ್ಲ, ನಾವು ಇಬ್ಬರೇ ಇದ್ದಿದ್ದರಿಂದ ಒಂದೇ ರೂಮಲ್ಲಿ ಮಲಗಿದ್ದು. ನೀವೇನಾದರೂ ಜಮ್ಮು ಕಾಶ್ಮೀರ ಬರ್ತಿದ್ದು ಟ್ರಾವೆಲ್ ಗೈಡ್ ಬೇಕು ಅಂದರೆ ಅಥವಾ ದಾಲೇಕ್ಗೆ ಬರ್ತಿದ್ದು ಬೋಟ್ ಹೌಸ್ ಬಗ್ಗೆ ಯಾವ್ದನ್ನ ಚೂಸ್ ಮಾಡೋ ಕನ್ಫ್ಯೂಷನ್ ಇದ್ದರೆ ನಮಗೆ DM ಮಾಡಿ, ವಿಲ್ ಹೆಲ್ಪ್ ಇಟ್ ಔಟ್. ಇದು ಇನ್ನೊಂದು ವಾಶ್ರೂಮ್. ಇಲ್ಲೂ ಅಷ್ಟೇ ಲೈಕ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಅಟ್ಯಾಚ್ ಇದೆ ಆ್ಯಂಡ್ ಇದರಲ್ಲೂ ಬಾತ್ ಟಬ್ ಇದೆ. ಇಲ್ಲಿ ನಮಗೆ ಕೊಟ್ಟಿರೋ ಬೋಟ್ ಹೌಸ್ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಅದರಲ್ಲೂ ನಾವು ಇಬ್ಬರೇ ಇರೋದ್ರಿಂದ ತುಂಬ ದೊಡ್ಡದು ಅನ್ನೋ ಥರ ಫೀಲ್. ಇವರು ನೀರಲ್ಲಿ ಬೆಳೆದಿರೋ ಹುಲ್ಲನ್ನ ಕಟ್ ಮಾಡ್ತಾಯಿದ್ರು. ಅಲ್ಲಿ ಲೋಟಸ್ ಕಾಣಿಸ್ತು ಅಂತ ಅದನ್ನು ಕೊಡ್ತೀರಾ ಅಂತ ಕೇಳಿದೆ. ಅವ್ರ ಪಾಪ ಅದನ್ನ ಎತ್ಕೊಂಡು ನನ್ನ ಹತ್ರ ಬರ್ತಾಯಿದ್ದಾರೆ ನೋಡಿ, ಲೋಟಸ್ ಕೊಡೋಕ್ಕೆ. ಇಲ್ಲೆಲ್ಲ ಈಗ ಏನು ಮಾಡಬೇಕು ಅಂದರೂ ಬೋಟಲ್ಲೇ ಓಡಾಡೋದು, ಶಾಪಿಂಗು ಎಲ್ಲ ಬೋಟಲ್ಲೇ ಬರ್ತಾರಂತೆ. ಸೊ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಆ್ಯಂಡ್ ನನಗೆ ಲೋಟಸ್ ಕೊಟ್ಟರು ನೋಡಿ. ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಶಾಪಿಂಗ್ ಎಲ್ಲ ಬೋಟಲ್ಲಿ ಬರ್ತಾರಂತೆ ಅಲ್ಲಲ್ಲಿ ಆ ಬೋಟ್ ಹೌಸ್ ಹತ್ರನೇ ಅಂತ. ಈಗ ನೋಡಿ ಇವರು ತರಕಾರಿ, ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ತೊಗೊಂಡು ಬಂದಿದ್ದಾರೆ. ಸೊ ಏನಿದೆ ನೋಡೋಣ. ಬಟ್ ಏನೂ ಶಾಪ್ ಮಾಡಲ್ಲ, ಯಾಕೆಂದರೆ ನಾವೇನು ಅಡುಗೆ ಮಾಡ್ತಿಲ್ಲ, ನಮಗೆ ಅಡುಗೆ ಮಾಡಿ ಪ್ರಿಪೇರ್ ಮಾಡಿ ಕೊಡ್ತಾರೆ.
ಸೊ ನಿಮಗೆ ತೋರಿಸ್ತೀನಿ ಏನಿದೆ ಹೇಗೆ ಅಂತ. ಹೆಂಗೆ ಬರ್ತಾರೆ ಅಲ್ಲಿ ಆ ಕೋಲಲ್ಲಿ ಇಲ್ಲಿಟ್ಟು ಸ್ಟಾಪ್ ಮಾಡಿ ವೆಯ್ಟ್ ಮಾಡ್ತಾರೆ. ನಮಗೇನು ಬೇಕಿದ್ದರೆ ತೊಗೋಬೋದು ದುಡ್ಡು ಕೊಟ್ಟು. ಸೊ ನಮಗೇನು ಬೇಡ, ಆದ್ದರಿಂದ ನಾವೇನು ಶಾಪ್ ಮಾಡ್ತಿಲ್ಲ ಈಗ. ಮತ್ತು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿದೋ ಅಷ್ಟು ಲಂಚ್ ಟೈಮ್ ಆಗಿತ್ತು. ಲಂಚ್ ಅಂತೂ ಅಮೇಝಿಂಗ್ ಆಗಿತ್ತು. ಫುಲ್ ಫ್ಲೆಡ್ಜ್ ಲಂಚ್ ಕೊಟ್ಟಿದ್ರು. ನಮ್ಮನ್ನ ಕೇಳಿದ್ರು ನಾನು ಬೇಕಾ ರೋಟಿ ಸೆಲೆಕ್ಟ್ ಮಾಡಿದ್ದು ನಾವು, ಚಪಾತಿ ಆ್ಯಂಡ್ ಇದು ಆಲೂಕಿ ಮಟರ್, ಇದು ಸಬ್ಜಿ ಮತ್ತು ಅದು ದಾಲ್ ಚಾವಲ್, ಜೊತೆಗೆ ಕುಕ್ಕುಂಬರ್, ಟೊಮ್ಯಾಟೊ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ಸಕ್ಕತ್ತಾಗಿತ್ತು ಅಡುಗೆ ಮಾತ್ರ. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬ ದಿನ ಆದಮೇಲೆ ಒಳ್ಳೆ ಊಟ ಮಾಡಿ ಸ್ವಲ್ಪ ಹೊತ್ತು ಆಚೆ ಕೂತಿದ್ದು. ಆ ಸುತ್ತ ಎನ್ವಿರಾನ್ಮೆಂಟಲ್ ಗ್ರೀನರಿ ಮಧ್ಯೆ ಏನೋ ಒಂಥರ ಮೈಂಡ್ಗೆ ಪೀಸ್ ಆಗಿದೆ. ಸೋ ಗುಡ್, ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ. ಹಾಗೆ ಅದನ್ನ ನೋಡ್ತಾ ಸುತ್ತ ಗ್ರೀನರಿಯ ಮೌಂಟೇನ್ಸ್ ನೋಡ್ತಾ ಕೂರೋಣ ಅನಿಸುತ್ತೆ ಇಲ್ಲಿ ನೋಡ್ತಾ ಕೂತಿದ್ರೆ. ಸೊ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದೋ ಇಲ್ಲಿ ಕೂತ್ಕೊಂಡು ಅದು ಇದು ಮಾತಾಡ್ತಾ. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ಶಾಪ್ ಯಾವುದೋ ಅದೇ ಥರ ಬೋರ್ಡ್ ಬಂದಿತ್ತು. ಶಾಪಿಂಗ್ ಇದರಲ್ಲಿ ಫ್ಯಾನ್ಸಿ ಐಟಮ್ಸ್, ಮನೇಲಿ ಶೋಕೇಸಲ್ಲಿ ಇಡೋದು ಅಲ್ಲ, ಆ ಥರ ಏನೇನೋ ಇತ್ತು. ಬಟ್ ನಾವೇನೂ ತೊಗೊಳ್ಳಿಲ್ಲ, ಯಾಕೆಂದರೆ ಎಲ್ಲ ಕಾಸ್ಟ್ಲಿ, ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಇಲ್ಲಿ. ಸೊ ಏನು ಶಾಪ್ ಮಾಡಲಿಲ್ಲ ನಾವು. ಸುಮ್ಮನೆ ಅವ್ರ ಜೊತೆ ಮಾತಾಡಿ ಹೆಂಗಿದೆ, ಹೆಂಗೆ ಶಾಪಿಂಗ್ ಮಾಡ್ತಾರೆ, ಏನೇನಿದೆ ಅಂತ ಸುಮ್ಮನೆ ನೋಡಿದ್ರು ಅಷ್ಟೆ. ಸೊ ಈ ಥರ ಹಿಂದೆ ಒಬ್ಬರು ಬೋಟ್ನ ನೆಡ್ಸೋಕ್ಕಿರ್ತಾರೆ, ಮತ್ತು ಅಲ್ಲಿ ಇರೋ ಐಟಮ್ಸ್ನ ಮಾರೋಕ್ಕೆ ಒಬ್ಬರು ಇರ್ತಾರೆ. ಸಂಜೆ ಶಿಕಾರ ರೈಡ್ಗೆ ಹೋದೋ. ಶಿಕಾರ ರೈಡ್ ಅಂದರೆ ನಮ್ಮನ್ನ ಬೋಟಿಗೆ ಕರ್ಕೊಂಡು ಶಾಪಿಂಗ್ ಝೂನ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ನಾವು ಬರ್ತಾ ಒಂದು ವೇ ನೋಡಿದ್ದು ಅಲ್ವಾ, ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ನಾವು ಯಾವ ಶಾಪ್ ಬೇಕು ಕೇಳಿದ್ರೆ ಅವರು ಆ ಶಾಪ್ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ತಾರೆ, ಅಲ್ಲಿ ನಾವು ಶಾಪಿಂಗ್ ಮಾಡ್ಬೋದು. ಬಟ್ ನೀವು ಯಾರಾದರೂ ಇಲ್ಲಿ ಬಂದರೆ ಶಾಪಿಂಗ್ ಅಂತೂ ಖಂಡಿತ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆ ಅಂದರೆ 1 to 4 times ಪ್ರೈಸ್ ಇದೆ ಎಲ್ಲದಕ್ಕೂ. ಇಟ್ಸ್ ಸೋ ಎಕ್ಸ್ಪೆನ್ಸಿವ್. ಅಂದರೆ ಮಾಮೂಲಿ ಐಟಮ್ಸೇ ಇಲ್ಲಿ ತುಂಬ ಕಾಸ್ಟ್ಲಿ ಅಷ್ಟೇ. ಸೊ ನಾವೇನು ಶಾಪ್ ಮಾಡಲಿಲ್ಲ ಇಲ್ಲಿ, ನಮಗೇನು ತೊಗೋಬೇಕು ಅಂತ ಅಷ್ಟೊಂದು ಅನಿಸ್ಲಿಲ್ಲ. ಬಟ್ ವಿ ಎಂಜಾಯ್ಡ್ ದ ಹೋಲ್ ರೈಡ್. ನಾವು ವಾಪಸ್ ಬರ್ತಾ ಫುಲ್ ಸನ್ಸೆಟ್ ಆಗ್ತಿತ್ತು ಆ್ಯಂಡ್ ವ್ಯೂಸ್ ಸಕ್ಕತ್ತಾಗಿತ್ತು. ವೆದರಲ್ಲಿ ಅಷ್ಟು ಚೆನ್ನಾಗಿ ಆರಾಮಾಗಿ ನೀರಲ್ಲಿ ಎಂಜಾಯ್ ಮಾಡ್ತಾ ಬಂದು. ದ ರೈಡ್ ವಾಸ್ ಅಮೇಝಿಂಗ್. ನೀವು ದಾಲೇಕ್ನ ಬೋಟ್ ಹೌಸಲ್ಲಿ ಸ್ಟೇ ಮಾಡಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ಹೌ ವಿ ಎಂಡೆಡ್ ಅವರ್ ಡೇ ಇನ್ ದಾಲೇಕ್. ನೀವು ದಾಲೇಕಿಗೆ ಬಂದರೆ ಬೋಟ್ ಹೌಸಲ್ಲಿ ಸ್ಟೇ ಮಾಡಿ, ಒಂದು ಯುನಿಕ್ ಎಕ್ಸ್ಪೀರಿಯನ್ಸ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಬಾಯ್ ಬಾಯ್.